ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದಾರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಭರ್ಜರಿ ಗುಡ್ ನ್ಯೂಸ್ ಕೂಡ ಬಂದಿದೆ. ಗೃಹಲಕ್ಷ್ಮಿ ಯೋಜನೆದು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ ಮಾಡಿ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಭರ್ಜರಿ ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದವರು. ನಿಮಗೆ ಗೊತ್ತಿರೋಗೆ ಹಬ್ಬದ ಹಿನ್ನೆಲೆಯಲ್ಲಿ ನಿಮಗೆ ಅಮೌಂಟ್ ಕೂಡ ಕ್ರೆಡಿಟ್ ಮಾಡ್ತೀವಿ ಅಂತ ಹೇಳಿ ಆದೇಶ ಕೂಡ ಮಾಡಿದ್ದಾರೆ. ಬರೋಬ್ಬರಿ 2 ರಿಂದ 3 ದಿನಗಳ ಒಳಗಡೆ ಅಂತ ಹೇಳಿದ್ದಾರೆ. ಇವತ್ತು ಅಥವಾ ನಾಳೆ ನಾವು ಈಸಿಯಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಹುಶಃ ಇವತ್ತೇ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಮೌಂಟನ್ನು ಕೂಡ ನಾವು ಕ್ರೆಡಿಟ್ ಕೂಡ ಮಾಡ್ತೀವಿ ಅಂತ ಆಲ್ರೆಡಿ ರಿಲೀಸ್ ಆಗಿದೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ. నేను ನಿಮ್ಮ ಖಾತೆಗೆ ಬಂದು ಜಮೆ ಆಗಬೇಕಾಗುತ್ತೆ. ಕಾರಣ ಅಷ್ಟೇ, 20ನೇ ಕಂತಿನವರೆಗೂ ನಿಮ್ಗೆ ಹಣ ಜಮೆ ಆಗಿತ್ತು. ಬಟ್ ಇನ್ನೂ ಕೂಡ ಹಣ ಕೂಡ ಬಾಕಿ ಇತ್ತು. ಸಾಕಷ್ಟು ಜನ ಲಕ್ಷಾಂತರ ಮಹಿಳೆಯರಲ್ಲ 1,20,00,000 ಫಲಾನುಭವಿಗಳಿಗೆ ಹಣ ಹಾಕಬೇಕು. ಇದು ಸಹಜ ಪ್ರಕ್ರಿಯೆ ಅಲ್ಲ, ಇದು ಕಷ್ಟ, ಇದು ಈಸಿಯಾಗಿ ಒಂದೇ ದಿನದಲ್ಲಿ ಆಗೋದಿಲ್ಲ. ಬಟ್ ಹಬ್ಬ ಟೈಮಲ್ಲಿ ನಾವು ಈ ರೀತಿ ಗುಡ್ ನ್ಯೂಸ್ ಕೂಡ ಕೊಡ್ತಾ ಇದ್ದೀವಿ ಅಂತೇಳಿ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಇಂದು ಅಥವಾ ನಾಳೆ ಅಂದರೆ ಇನ್ನು 2-3 ದಿನದ ಒಳಗಡೆ ನಿಮಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಿಂದೆ ನೀವು ಹೆಚ್ಚು ಎಕ್ಸ್ಪೆಕ್ಟ್ ಕೂಡ ಮಾಡ್ಬೋದು. ಗೃಹಲಕ್ಷ್ಮಿ ಹಣ ಕೂಡ ಕ್ರೆಡಿಟ್ ಆಗೋದು ಅಫಿಷಿಯಲ್ ಆಗಿ ಮಾಹಿತಿ ಬಂದಿದೆ. ಈ ಹಿಂದೆ ಏನಾಗ್ತಿತ್ತು ಅಂದರೆ ನಾವು ಮೂಲಗಳ ಮಾಹಿತಿ ತೆಗೆದುಕೊಳ್ತಾ ಇದ್ವು. ಮೇನ್ ಥಿಂಗ್ ಏನಾಗ್ತಿತ್ತು ಅಂದರೆ ಕೆಲವೊಂದು ಜಿಲ್ಲೆಗಳಲ್ಲಿ ಆಗ್ತಾಯಿದ್ರು, ಕೆಲವೊಂದು ಜಿಲ್ಲೆಗಳಲ್ಲಿ ಅವರೇ ಮಾಹಿತಿ ಕೊಡ್ತಾಯಿದ್ರು ಪೀಪಲ್ಗಳೇ ಈ ರೀತಿ ಅಮೌಂಟ್ ಬಂದಿದೆ ಅಂತ. ಕೆಲವೊಂದು ಕಡೆಯಿಂದ ನಾವು ಈ ರೀತಿ ಮಾಹಿತಿಗಳನ್ನು ಪಡೆದುಕೊಳ್ತಾಯಿದ್ರು. ನಾವೇ ಸ್ವತಃವಾಗಿ ಯಾವುದೇ ರೀತಿ ಮಾಹಿತಿ ಗೊತ್ತಿರಲಿಲ್ಲ. ಬಿಕಾಸ್ ಸ್ವಂತವಾಗಿ ಯಾಕೆ ಗೊತ್ತಿಲ್ಲ ಅಂದರೆ ಇಲಾಖೆ ಯಾವುದೇ ರೀತಿ ಹೇಳೋದಿಲ್ಲ ಇವತ್ತೇ ಬಿಡುಗಡೆ ಮಾಡ್ತೀವಿ ಅಂತ. ಮೇಡಮ್ ಅವರೇ ಬಂದು ಹೇಳಿದ್ರು ನಾವು ನಿಮಗೆ ಮಾಹಿತಿ ಕೊಡ್ತೀವಿ. ಬಟ್ ಈ ರೀತಿ ಬರ್ತಿದೆ. ಬಟ್ ಈಗ ಅಫಿಷಿಯಲ್ ಆಗಿ ಬಂದಿದೆ, ಮಾಧ್ಯಮಗಳಲ್ಲಿ ಕೂಡ ವರದಿ ಬಂದಿದೆ. ಗೃಹಲಕ್ಷ್ಮಿ ಹಣ ಗುಡ್ ನ್ಯೂಸು, ಬಾಕಿ ಇರುವ ಹಣ ಕೂಡ ಹಬ್ಬದ ಪ್ರಯುಕ್ತ ಬಿಡುಗಡೆ ಕೂಡ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅಂದಾಗಿ ಇವತ್ತು ನಾಳೆ ಒಳಗಡೆ ನಿಮಗೆ ಕ್ರೆಡಿಟ್ ಕೂಡ ಆಗುವ ಸಾಧ್ಯತೆ ಕೂಡ ಹೆಚ್ಚಿದೆ. ನಿಮಗೆ ಯಾವುದು ಜಿಲ್ಲೆ, ನಿಮಗೆ ಎಷ್ಟು ಅಮೌಂಟ್ ಬರಬೇಕು, ಬಂತಾ ಇಲ್ವಾ ಅಂತೇಳಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ನಮ್ಮನ್ನು ಫಾಲೋ ಮಾಡಿ. ಡೇ ಟು ಡೇ ಅಪ್ಡೇಟ್ನ ನಮಗೆ ತಿಳಿಸ್ಕೊಡ್ತೀವಿ. ಈ ಹಿಂದೆ ಆ ಜಿಲ್ಲೆಗೆ ಈ ಜಿಲ್ಲೆಗೆ ಅಂತ ಆಗ್ತಾಯಿದ್ರು. ಈಗ ಆ ರೀತಿ ಅಲ್ಲ, ಎಲ್ಲ ಜಿಲ್ಲೆಗೆ ಅಟ್ ಎ ಟೈಮ್ ನಿಮಗೆ ನಿಮ್ಮ ಖಾತೆಗೆ ಬಂದ್ಬಿಟ್ಟು ಜಮಾ ಮಾಡ್ತೀವಿ ಅಂತೇಳಿ ಅಫಿಷಿಯಲ್ಗೆ ಅಪ್ಡೇಟ್ ಬಂದಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.